ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗಸಹಿತ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಸೇಢಸನ್ ಮಂಗಲಾನಿ ಸಂತು. ಸಕಲ ಕಲಿಮಲನಾಶನ ಅದ್ಯ ಸಮರ್ಥೆ ದ್ರೌಪದ್ಯಾಃ ಆಧ್ಯಾತ್ಮಿಕ ಸ್ವರೂಪ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಏಕಾದಶಿ.
ಬಹಳ ಜನರ ಸಂಶಯ, ಪಂಚಾಂಗದಲ್ಲಿ ನಿನ್ನೆ ಏಕಾದಶಿ ಅಂತ ಬರೆದಿದ್ದರು, 11 ಸಂಖ್ಯೆ ನಿನ್ನೆ. ಆದರೆ ನಿನ್ನೆ ಏಕಾದಶಿಯಲ್ಲ, ದಶಮಿ ಆಚರಣೆ. ಎಷ್ಟೋ ಜನರಿಗೆ ಸಂಶಯ 2 ಏಕಾದಶಿ ಇದೆ ಅಂತ ಹೇಳಿ. ಇಲ್ಲ, ಏಕಾದಶಿ ಇವತ್ತೇ. ಸೂರ್ಯೋದಯದಲ್ಲಿ ಅರುಣೋದಯದಲ್ಲಿಯೇ ದಶಮಿ ತಿಥಿ ಇನ್ನೂ ಇದ್ದರೆ ದಶಮಿಯ ಸಹಿತವಾದ ಏಕಾದಶಿ ಅಥವಾ ದಶಮಿಯ ಸ್ಪರ್ಶವುಳ್ಳ ಏಕಾದಶಿ, ಅದಕ್ಕೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ದಶಮಿ ವಿದ್ಧ ಏಕಾದಶಿ. ಇದನ್ನು ಆಚರಣೆ ಮಾಡುವ ಕಾರಣವಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ, ಮತ್ತು ನಾಳೆ ಇವತ್ತು ಸೂರ್ಯೋದಯದ ನಂತರ ದ್ವಾದಶಿ ಇದೆಯಲ್ಲ, ದ್ವಾದಶಿಯನ್ನು ಹೇಗೆ ಉಪವಾಸ ಮಾಡಬೇಕು? ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ಹೇಗೆ ಏಕಾದಶಿಯು ಹರಿದಿನವೋ ಅದೇ ರೀತಿಯಾಗಿ ದ್ವಾದಶಿಯೂ ಕೂಡ ಹರಿದಿನವೇ. ಆದ್ದರಿಂದಾಗಿ ಇವತ್ತು ಏಕಾದಶಿ ಮಾಡುವುದರಿಂದ ಯಾವುದೇ ಅನಾನುಕೂಲತೆ ಇಲ್ಲ. ಈ ವಿಷಯ ಸ್ವಲ್ಪ ವಿಸ್ತೃತವಾದದ್ದು, ನಂತರ ತಿಳಿದುಕೊಳ್ಳೋಣ. ಈಗ ನಾವು ದ್ರೌಪದಿಯ ಚರಿತ್ರಕ್ಕೆ ಬರೋಣ. ಸಕಲ ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಮೂಲರಾಮಾಯಣ, ಪಂಚರಾತ್ರ ಇವುಗಳಲ್ಲಿ ಅಡಗಿದ ಭಗವತ್ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವ ಅನೇಕ ವಿದ್ಯೆಗಳೇ, ಸಕಲ ವಿದ್ಯೆಯ ಸ್ವರೂಪಳೇ ನಮ್ಮ ದ್ರೌಪದಿ. ಅವಳಿಗೆ ಆಶ್ಚರ್ಯರಾಗಿ ಅವಳನ್ನು ಅಭಿವ್ಯಕ್ತಿಗೊಳಿಸಲು, ಯಾಕಂದರೆ ಹೆಂಡತಿಯಲ್ಲಿದ್ದ ಸಂತಾನದ ಅಭಿವ್ಯಕ್ತಿ ಗಂಡನಿಂದಲೇ, ಜ್ಞಾನದ ಅಭಿವ್ಯಕ್ತಿ ಗ್ರಂಥಗಳ ಮುಖಾಂತರ. ಆದ್ದರಿಂದಾಗಿ ಸ್ವತಃ ಪ್ರಮಾಣಗಳು ಅಂತನಿಸುವ ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಮೂಲರಾಮಾಯಣ, ಪಂಚರಾತ್ರಗಳು ಇವರೇ ಧರ್ಮ, ಭೀಮ, ಅರ್ಜುನ, ನಕುಲ ಸಹದೇವರು. ದ್ರೌಪದಿಯ ಜತೆಯಲ್ಲಿ ಇದ್ದುಕೊಂಡು ಪಾಂಡವರು ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಎಲ್ಲಿ ತತ್ವಜ್ಞಾನ ಇದೆ ಅಲ್ಲಿ ವಿಕಾಸ ಇದೆ, ಅಲ್ಲಿ ವಿಸ್ತಾರ ಇದೆ, ಅಲ್ಲಿ ಪ್ರಸಿದ್ಧಿ ಇದೆ. ಅದರಲ್ಲಿಯೂ ಕೂಡ ಸರ್ವವಿದ್ಯೆಗಳ ಸಾರ ವಿಷ್ಣು ಸರ್ವೋತ್ತಮತ್ವ. ಎಲ್ಲಿ ವಿಷ್ಣು ಸರ್ವೋತ್ತಮತ್ವ ಇದೆ ಅಲ್ಲಿ ಸಕಲ ಶಾಸ್ತ್ರಗಳ ಸಾರ ಅಷ್ಟೇ ಅಲ್ಲ, ಎಲ್ಲ ದುಷ್ಟಶಾಸ್ತ್ರಗಳ ವಿನಾಶವಿದೆ. ಈ ದುಷ್ಟಶಾಸ್ತ್ರಗಳ ವಿನಾಶವೇ ರಾಜಸೂಯ ಯಾಗ. ದ್ರೌಪದಿ ಬಂದ ಮೇಲೆ ನಾರದರ ಮಾತು ಕೇಳಿದ ನಂತರ ಧರ್ಮರಾಜನ ಮನಸ್ಸಿನಲ್ಲಿ ಬಂದದ್ದು, ನಾನು ರಾಜಸೂಯಾಗ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ. ಆದರೆ ವೇದಗಳು ನೋಡಲಿಕ್ಕೆ ಅತಿ ರಹಸ್ಯಾರ್ಥಗಳಿಂದ ಕೂಡಿರ್ತಕ್ಕಂಥವುಗಳು. ವೇದಗಳ ವಾಯುದೇವರ ಅವತಾರರಾದ
ಶ್ರೀಮದಾಚಾರ್ಯರನ್ನು ಬಿಟ್ಟು ಇದಮಿತ್ತಂ, ಇದೇ ಸರಿಯಾದ ಅರ್ಥ ಅಂತ ಹೇಳಲಿಕ್ಕೆ ಉಳಿದವರು ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ? ಅದರ ಅರ್ಥ ಚಿಂತನೆ ಗುರುಪದೇಶದ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಬೇರೆ ಒಂದೊಂದು ವೇದಗಳಿಗೆ ಅನೇಕ ಶಾಖೆಗಳು. ಆ ಶಾಖೆ ಅಧ್ಯೇತೃಗಳು, ಅಧ್ಯಾಪಕರು, ಅದೊಂದು ಪರಂಪರೆ. ಆ ಪರಂಪರೆಯಲ್ಲಿ ವೇದಗಳಲ್ಲಿ ಪರಮಾತ್ಮನ ಯಾವ ಮಹಿಮೆ, ಯಾವ ವಿಶಿಷ್ಟತೆ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಭಗವಂತನ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಕ್ರಮಗಳು ಬೇರೆ ಬೇರೆ. ಹೀಗಾಗಿ ವೇದಗಳ ಅರ್ಥ ನಾನು ನಿರುಕ್ತ, ವ್ಯಾಕರಣ, ಆನಂತರ ಸೂತ್ರ, ಕಲ್ಪ ಇತ್ಯಾದಿಗಳ ಮುಖಾಂತರ ಅರ್ಥ ಹಸ್ತೇನೆ ಅಂತ ತಿಳ್ಕೊಂಡಂತಂದರೆ ಅದೇ ಪರಿಪೂರ್ಣವಾದ ಅರ್ಥವಾಗುವುದಿಲ್ಲ. ಆದ್ದರಿಂದಾಗಿ ಕೇವಲ ವೇದದಿಂದ ನಾವು ವಿಷ್ಣು ಸರ್ವೋತ್ತಮ ಅಂತೇಳಿ ತಿಳಿದುಕೊಳ್ಳಲು ಆಗುವುದಿಲ್ಲ. ಅದರಿಂದಾಗಿ ಸರ್ವವಿದ್ಯೆಯ ರಹಸ್ಯಾರ್ಥದ ಅಭಿವ್ಯಕ್ತಿಗೆ ಬೇಕು ವಾಯುದೇವರು. ಬ್ರಹ್ಮಸೂತ್ರವೇ ನಿರ್ಣಾಯಕವಾದಂಥ ಗ್ರಂಥ. ನಿರ್ಣಯ ಗ್ರಂಥ ಅಲ್ಲ, ನಿರ್ಣಾಯಕ ಗ್ರಂಥ. ಇದಮಿತ್ತಂ ಅಂತಿಕೊಂಡು ಹೇಳ್ತಕ್ಕಂಥದ್ದು. ಆದ್ದರಿಂದಾಗಿ ರಾಜಸೂಯ ಯಾಗ ಸರ್ವವಿದ್ಯೆಯು ಉಳಿದ ವಿದ್ಯೆಗಳನ್ನೆಲ್ಲ ಸೋಲಿಸಿ ವಿಷ್ಣು ಸರ್ವೋತ್ತಮತ್ವ, ವಾಯುದೇವೋತ್ತಮತ್ವದ ಸಿದ್ಧಾಂತ ಜಗತ್ತಿನಲ್ಲಿ ಉಳಿದ ವಿಚಾರ ಸರಣಿಗಳನ್ನು ಖಂಡಿಸಿ ಜಗತ್ತಿನಲ್ಲಿ ವ್ಯಾಪ್ತವಾಗುವ ಒಂದು ಕ್ರಮವೇ ಇದು ರಾಜಸೂಯ ಯಜ್ಞ. ಇಲ್ಲಿ ಪ್ರಮುಖ ಪಾತ್ರ ಬ್ರಹ್ಮಸೂತ್ರದ. ತತ್ವಜ್ಞಾನದ ಕ್ಷೇತ್ರದಲ್ಲಿ, ವಿಚಾರ ಸರಣಿಯ ಕ್ಷೇತ್ರದಲ್ಲಿ ಪ್ರಶ್ನೆ ಬರ್ತದೆ, ವೇದಗಳು ಶ್ರೇಷ್ಠವೋ ಅಥವಾ ಬ್ರಹ್ಮಸೂತ್ರ ಶ್ರೇಷ್ಠವೋ? ಇಂಥ ಸಂದರ್ಭ ಬಂದಾಗ ಅಥರ್ವಣ ಉಪನಿಷತ್ನಲ್ಲಿ ವಿದ್ಯೆ ಎರಡು ರೀತಿಯಾಗಿರ್ತಕ್ಕಂಥದ್ದು. ಒಂದು ಪರಾವಿದ್ಯಾ, ಒಂದು ಅಪರಾವಿದ್ಯಾ ಅಂತ ತಿಳ್ಕೊಂಡಂತೆ. ಪರಾವಿದ್ಯಾ ಅಂತ ತಿಳ್ಕೊಂಡಂತಂದರೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ವಿದ್ಯೆ, ಇದು ಪರವಿದ್ಯೆ. ಉಳಿದ ದೇವತೆಗಳ ಬಗ್ಗೆ ಹೇಳುವ ವಿದ್ಯೆ, ಉಳಿದ ದೇವತೆಗಳನ್ನು ಸೂಚಿಸುವ ವಿದ್ಯೆ, ಇದು ಅಪರವಿದ್ಯೆ. ವೇದಗಳನ್ನು ನಾನು ಇಟ್ಟುಕೊಂಡು ಬೇರೆ ಗ್ರಂಥ, ಆಚಾರ್ಯರ ಗ್ರಂಥ ಸಹಾಯವಿಲ್ಲದೆ ಅರ್ಥ ಮಾಡಿಕೊಳ್ತೇನೆ ಅಂತ ತಿಳ್ಕೊಂಡಂತಂದರೆ ಅನರ್ಥವೂ ಹೆಚ್ಚಾಗ್ಬೋದು. ಆದ್ದರಿಂದಾಗಿ ವಿದ್ಯೆಯ ಅಭಿವ್ಯಕ್ತಿ, ದ್ರೌಪದಿಯ ಅಭಿವ್ಯಕ್ತಿಗೆ ಹಿರಿಯನಾಗಿದ್ದರೂ ಕೂಡ ಧರ್ಮರಾಜ ಸಮರ್ಥನಲ್ಲ. ಯಾಕೆ? ಸ್ವಲ್ಪವೂ ಅಜ್ಞಾನವಿಲ್ಲದೆ ಪರಿಪೂರ್ಣ ಸರ್ವಜ್ಞತ್ವದಿಂದ ವಿದ್ಯೆಯನ್ನು ಜಗತ್ತಿನಲ್ಲಿ ಎಲ್ಲ ಕಡೆಗೆ ಹರಡಿಸುವ ಯಾಜಮಾನ್ಯ ಕೇವಲ ವಾಯುದೇವರಿಗೆ ಮಾತ್ರ, ವಾಯುಬ್ರಹ್ಮರಿಗೆ ಮಾತ್ರ. ಯಾಕೆ? ಈ ವಾಯುಬ್ರಹ್ಮರು ಮಾತ್ರ ಶುದ್ಧವಾದ ತತ್ವಜ್ಞಾನವನ್ನು ಜಗತ್ತಿನಲ್ಲಿ ಬೆಳೆಸಬಹುದು.
ಕೃಷ್ಣ ಧರ್ಮರಾಜನಿಗೆ ಇದೇ ಮಾತನ್ನು ಹೇಳ್ದ. ಧರ್ಮರಾಜ, ಯಾವಾಗ ನೀನು ರಾಜಸೂಯಜ್ಞ ಮಾಡಬೇಕು ಅಂದರೆ ತತ್ವಜ್ಞಾನ ಸ್ವರೂಪಳಾಗಿರ್ತಕ್ಕಂಥ ದ್ರೌಪದಿ ಸ್ವರೂಪವಾದಂಥ ತತ್ವಜ್ಞಾನವನ್ನು ಸರ್ವವಿದ್ಯೆಯನ್ನು ಜಗತ್ತಿನಲ್ಲಿ ಹರಡಬೇಕು ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ನೀನು ಸಮರ್ಥನಲ್ಲ. ಯಾಕೆಂದರೆ ನಿನ್ನ ಕಡೆಯಿಂದ ವಿಪರೀತ ಜ್ಞಾನದ ಪ್ರತಿನಿಧಿಗಳಾದಂಥ ಜರಾಸಂಧಾದಿಗಳ ಅವರನ್ನು ಸೋಲಿಸುವುದು ನಿನ್ನ ಕಡೆಯಿಂದ ಆಗೋದಿಲ್ಲ. ವಿಷ್ಣು ಸರ್ವೋತ್ತಮತ್ವ ಜ್ಞಾನಕ್ಕೆ ವಿಷ್ಣು ಸರ್ವೋತ್ತಮತ್ವದ ವಿದ್ಯೆಯ, ಯಾಕಂದರೆ ರಾಜಸೂಯ ಯಾಗದಲ್ಲಿ ಯಜಮಾನನ ಜೊತೆಯಲ್ಲಿ ಯಜಮಾನತೆಯಾಗಿ ಕುಳಿತುಕೊಳ್ತಕ್ಕಂಥವಳು ದ್ರೌಪದಿ. ಯಜಮಾನನ ಜೊತೆಗೆ ಅವಳು ಜಗಜ್ಜಯ ಆಗಬೇಕು. ಆಗ ಇದು ವಿಷ್ಣು ಸರ್ವೋತ್ತಮತ್ವ, ಸಕಲ ವೇದಗಳು ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳುತ್ತವೆ ಅಂತಿಕೊಂಡಂತನ್ನೋದನ್ನು ಸಾಧಿಸಲಿಕ್ಕೆ ಹೊರಟಿರ್ತಕ್ಕಂಥ ಗ್ರಂಥ ಬ್ರಹ್ಮಸೂತ್ರ, ಹೊರತು ವೇದಗಳಲ್ಲ. ಯಾವಾಗ ವೇದಗಳನ್ನು ಬ್ರಹ್ಮದೇವರು ಡೈರೆಕ್ಟ್ ವೇದಗಳನ್ನು ವಿಷ್ಣು ಸರ್ವೋತ್ತಮತ್ವವಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ ಅಥವಾ ಚಿಂತನೆ ಮಾಡ್ತಾರೆ, ಆಗ ವೇದಗಳು ಪರವಿದ್ಯೆಗಳು, ನಮ್ಮಂಥವರಿಗೆ ಅವರ ಅಪರವಿದ್ಯೆಗಳು. ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋರ್ನ ವಾಚಕಾ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕ. ಅಥರ್ವಣ ಉಪನಿಷತ್ತು ಹೇಳ್ತಾರೆ, ವಿದ್ಯೆ ಅಂದರೆ ವೇದವಿದ್ಯೆ, ಶಾಸ್ತ್ರಗಳ ವಿದ್ಯೆ. ಇದು ವಿಷ್ಣು ಸರ್ವೋತ್ತಮತ್ವವನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಆವಾಗ ಆ ಶಾಸ್ತ್ರಗಳು ಪರವಿದ್ಯೆಗಳು ಅಂತ ಅನಿಸ್ಕೊಳ್ತವೆ. ಯಾವಾಗ ವಿಷ್ಣು ಸರ್ವೋತ್ತಮತ್ವ ವಾಯುದೇವೋತ್ತಮತ್ವವನ್ನು ಹೇಳಲು ಅಸಮರ್ಥವಾಗ್ತದೆ ಅವು ಅಪರವಿದ್ಯೆಗಳು ಅಂತ ಅನಿಸ್ಕೊಳ್ತವೆ. ಭೀಮನಿಂದ ದ್ರೌಪದಿಗೆ ಸರ್ವ ಜಗಜ್ಜಯಿತ್ವ ಪ್ರಾಪ್ತವಾಗ್ತದೆ. ಧರ್ಮರಾಜ ಹೇಳಿದ್ರು, ನೋಡಪ್ಪ ಧರ್ಮರಾಜ, ವಿದ್ಯೆಯನ್ನು ಸರ್ವತ್ರ ದಿಗ್ವಿಜಯ ಅಂತಂದರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಎಲ್ಲ ಕಡೆಗೆ ಹರಡಿಸುವುದು. ಆದರೆ ಮುಖ್ಯವಾಗಿರ್ತಕ್ಕಂಥ ಅಡೆತಡೆ ಕಲಿಯ ಪರಮಶಿಷ್ಯನಾಗಿರ್ತಕ್ಕಂಥ ವಿಪ್ರಚಿತ್ತಿ ಜರಾಸಂಧ. ಅಜ್ಞಾನ ವಿಪರೀತ ಜ್ಞಾನಗಳ ಸಂಕೇತ. ಆನಂತರ ಕರ್ಣ, ಅಶ್ಚಾತ್ ಕರ್ಣನನ್ನು ಆಶ್ರಯಿಸಿದ ಕರ್ಣನಿಂದ ತಮ್ಮ ಜಯವನ್ನು ಬಯಸುವ ದುರ್ಯೋಧನ ದುಶ್ಯಾಸನರು ಅಜ್ಞಾನ ವಿಪರೀತ ಜ್ಞಾನಗಳ ಸಂಕೇತ. ಇನ್ನೊಂದು ಕಡೆಯಲ್ಲಿ ಕೀಚಕ, ಕೀಚಕ ಅಂತಂದ್ರೆ ಕೊಳಲು ಅಂತ ಅರ್ಥವಾಗ್ತದೆ ಒಂದು ಅರ್ಥದಲ್ಲಿ. ಅದು ಕೇವಲ ವೇದಾರ್ಥದ ಮೇಲಿನ ಜ್ಞಾನ, ಯಜ್ಞಯಾಗಾದಿಗಳ ಸಂಬಂಧಿಸಿದ ಜ್ಞಾನ, ಅದು ಕೂಡ ದಿಗ್ವಿಜಯಕ್ಕೆ ಅಡೆತಡೆಯನ್ನುಂಟು ಮಾಡ್ತದೆ. ಇನ್ನೊಂದು ಕಡೆಯಲ್ಲಿ ಶಲ್ಯ, ಇನ್ನೂ ಅನೇಕ ರಾಕ್ಷಸರು. ಹೀಗಾಗಿ ಅವರನ್ನು ನಿಗ್ರಹ ಮಾಡದೆ ರಾಸಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮಾಯಾವಾದ ಇತ್ಯಾದಿ ತತ್ವಗಳನ್ನು ಖಂಡನ ಮಾಡದೆ ಹೊರತು ವಿಷ್ಣು ಸರ್ವೋತ್ತಮತ್ವದ ಜ್ಞಾನರೂಪವಾದ ದ್ರೌಪದಿ ಅವಳು ರಾಜಸೂಯ ಯಜ್ಞದ ಯಜಮಾನಿ ಆಗಲು ಸಾಧ್ಯವಿಲ್ಲ. ಹಾಗಾದರೆ
ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರವೇ 2ನೇ ಅಧ್ಯಾಯದಲ್ಲಿ ಸಕಲ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಚಿಂತನೆಗಳನ್ನು ಖಂಡನೆ ಮಾಡಿ ವಿಷ್ಣು ಸರ್ವೋತ್ತಮತ್ವವೇ ಶ್ರೇಷ್ಠ, ಅಂದರೆ ನನ್ನ ಹೆಂಡತಿ ಆಗಲಿಕ್ಕೆ ನನ್ನ ಯಜಮಾನ ಹೆಸರಿಗೆ ಯಜಮಾನ ಧರ್ಮರಾಜ, ಯಾವನು ಆ ಕಾರ್ಯ ಮಾಡಲು ಮುಖ್ಯ ಕಾರಣನಾಗಿರ್ತಾನೆ ಅವನೇ ಯಜಮಾನನಾಗ್ತಾನೆ. ಹೆಸರಿಗೆ ಯಾರು ಬೇಕಾದರೂ ಕೂತ್ಕೊಳ್ಬೋದು. ಭೀಮನಿದ್ದರೆ ರಾಜಸೂಯ ಯಾದ ಆಯಿತು, ಭೀಮನ್ ಇಲ್ಲದೇ ಇದ್ದರೆ ರಾಜಸೂಯ ಯಜ್ಞ ಆಗ್ತಾ ಇರಲಿಲ್ಲ. ರಾಜಸೂಯ ಯಜ್ಞದ ಮುಖ್ಯ ವಿಷಯ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ. ಭೀಮ ಎಲ್ಲರಿಗಿಂತ ಹೆಚ್ಚು ಮುಖ್ಯವಾದ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿದ್ದರಿಂದಾಗಿ ಅಪ್ರತ್ಯಕ್ಷ ಯಜಮಾನನಾಗಿ ಭೀಮನಾಗಿದ್ದಾನೆ. ಅಂದರೆ ವೇದಗಳು ಶ್ರೇಷ್ಠ ಅಂತ ಅನ್ನೋ ಪ್ರಸಿದ್ಧಿ ಇದ್ದರೂ ಕೂಡ ಎಲ್ಲಿವರೆಗೂ ಅವುಗಳು ನಮಗೆ ಅರ್ಥವಾಗೋದಿಲ್ಲ, ಆಗ ಅಲ್ಲಿವರೆಗೂ ಅಪರವಿದ್ಯೆಗಳು ಅದರ ಅರ್ಥವನ್ನು ಮಾಡಿಕೊಡುವ ಪರವಿದ್ಯೆ ಬ್ರಹ್ಮಸೂತ್ರಗಳು. ಆದ್ದರಿಂದ ಭೀಮಸೇನ ವಿಜಯವನ್ನು ಸಂಪಾದಿಸಿಕೊಂಡು ಬಂದ. ಹೆಸರಿಗೆ ಧರ್ಮರಾಜ ಯಜಮಾನ, ಮುಖ್ಯ ಯಜಮಾನ ಭೀಮಸೇನ. ಆಚಾರ್ಯ ನಿರ್ಣಯದಲ್ಲಿ ಮೊದಲೇ ಮಾತನ್ನು ಹೇಳ್ತಾರೆ. ಕೃಷ್ಣ ಮೊದಲು ಧರ್ಮರಾಜನಿಗೆ ಅಂಜಿಸ್ತಾನೆ, ಅಂದರೆ ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ಹೇಳ್ತಾನೆ ಒಂದು ಬೇರೆ ರೀತಿಯಿಂದ. ಅಂದರೆ ನೀನು ಸ್ವತಃ ನಿರ್ಣಯ ಮಾಡಲಿಕ್ಕೆ ಸಮರ್ಥವಾಗೋದಿಲ್ಲ, ವೇದಗಳು ಯಾಕೆ ಪರಂಪರೆ ನಿಂತು ಹೋಗಿದೆ, ಗೌತಮ ಋಷಿಗಳ ಶಾಪ ಆಗಿದೆ. ಆದ್ದರಿಂದ ಬ್ರಹ್ಮಸೂತ್ರದ ಮುಖಾಂತರವೇ, ಅಂದರೆ ಭೀಮನೇ ಯಜಮಾನ. ಆ ಯಜ್ಞದಲ್ಲಿ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯೇ ಮುಖ್ಯವಾದ ಉದ್ದೇಶ. ಈ ಉದ್ದೇಶ ಧರ್ಮರಾಜನಿಗೆ ಗೊತ್ತಿದೆ, ವೇದ ಪ್ರತಿನಿಧಿಯಾದ ಧರ್ಮರಾಜನಿಗೆ ಗೊತ್ತಿದೆ. ಆದರೆ ಅದನ್ನು ಜಗತ್ತಿನಲ್ಲಿ ಅಭಿವ್ಯಕ್ತಗೊಳಿಸಬೇಕು ಅಂತ ಹೇಳಿ ಇನ್ನೊಂದು ವಿಚಿತ್ರ ಅಂತ ತಿಳ್ಕೊಂಡಂತಂದರೆ, ಜರಾಸಂಧನನ್ನು ಕೊಂದು ಹಾಕಿದ, ಕರ್ಣ ಮೊದಲಾದವರನ್ನು ಸೋಲಿಸಿ ರಾಜಸೂಯ ಯಜ್ಞಕ್ಕೆ, ಅಂದರೆ ಜಗತ್ತಿನಲ್ಲಿ ವಿಷ್ಣು ಸರ್ವೋತ್ತಮತ್ವದ ಜ್ಞಾನದ ಪ್ರಚಾರ ರೂಪ ಯಜ್ಞಕ್ಕೆ, ಅಂದರೆ ದ್ರೌಪದಿಯಲ್ಲಿ ಸರ್ವವಿದ್ಯೆಯಲ್ಲಿ ಇರುವ, ಅಂದರೆ ಅವಳಿಂದ ಅಭಿವ್ಯಕ್ತವಾಗುವ ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು ಜಗತ್ತಿಗೆ ಹರಡಿಸಿದ ವ್ಯಕ್ತಿ ಯಜಮಾನನಾಗಿ ಭೀಮಸೇನ. ಆದರೆ ಅಲ್ಲಿ ಸರ್ವೋತ್ತಮ ಅಂತ ಪೂಜೆ ಮಾಡಬೇಕಾಗಿದೆ. ಅದಕ್ಕೆ ಅಗ್ರಪೂಜಾ ಅಂತ ತಿಳ್ಕೊಂಡು ಅಂತ ಕರೀತಾರೆ. ಅಗ್ರಪೂಜಾ ಮೊಟ್ಟ ಮೊದಲ ಪೂಜೆ. ವೇದದ ಪ್ರತಿನಿಧಿಯಾದ ಧರ್ಮರಾಜನಿಗೆ ಸಂಶಯ ಬಂತು, ಯಾಕೆಂದ್ರೆ ನಿರ್ಣಯ ಗ್ರಂಥ ಅಲ್ವಾ, ಅನೇಕ ಸಲ ನಿಮಗೆ ಹೇಳಿ ಹೇಳಿ ಪಕ್ಕ ಮಾಡ್ತಾ ಇದ್ದಾನೆ. ವೇದವ್ಯಾಸ ರೂಪದಿಂದಲೂ ದೇವರಿದ್ದಾನೆ, ಆನಂತರ ಪರಶುರಾಮ ದೇವ ರೂಪದಿಂದಲೂ ಪರಮಾತ್ಮ ಅಯಜ್ಞದಲ್ಲಿದ್ದಾನೆ, ಕೃಷ್ಣ ರೂಪದಿಂದಲೂ ಇದ್ದಾನೆ. ಭೀಷ್ಮಾಚಾರ್ಯರಿಗೆ ಕೇಳಿದಾಗ ಭೀಷ್ಮಾಚಾರ್ಯ ಹೇಳಿದರು, ಸಾಮಾನ್ಯವಾಗಿ ಪರಂಪರೆಯಿಂದ ಬಂದದ್ದಕ್ಕಿಂತಲೂ ಕೂಡ ಯಾವಾಗ ಒಂದು ವಾದ ವಿವಾದಕ್ಕೆ ಬಂದು ಪ್ರತಿವಾದಿಗಳು ಪ್ರತಿವಾದ ಮಾಡಿದ ನಂತರ ಅದನ್ನು ಪ್ರಮಾಣಪುರಸ್ಸರವಾಗಿ ಖಂಡನೆ ಮಾಡಿ ಸ್ಥಾಪನೆ ಮಾಡಿದಾಗ ತತ್ವಜ್ಞಾನ ಸರ್ವವಿದ್ಯೆ ಜಗತ್ತಿನಲ್ಲಿ ಎಲ್ಲರಿಗೂ ಮನೋಗತವಾಗ್ತದೆ, ಬುದ್ಧಿಗತವಾಗ್ತದೆ, ಉಪಾಸನೆಗೆ ಅನುಕೂಲವಾಗ್ತದೆ.
ಆದ್ದರಿಂದಾಗಿ ಭೀಷ್ಮಾಚಾರ್ಯರು ವಾದಕ್ಕೆ ಒಂದು ಅನುಕೂಲ ಮಾಡಿ ಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಅರ್ಪಿಸಬೇಕು ಅಂತ ತಿಳ್ಕೊಂಡಂತ ನಿರ್ಣಯ ಮಾಡ್ತಾರೆ. ದುರ್ಯೋಧನಾದಿಗಳಿಗೆ ಅದು ಸರಿ ಬೀಳೋದಿಲ್ಲ, ತಕರಾರು ಮಾಡ್ತಾರೆ. ತಮ್ಮ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದರೆ ಭೀಮನನ್ನು ನೋಡಿ ಹೆಚ್ಚು ತಲೆ ಎತ್ತಲಿಕ್ಕೆ ಧೈರ್ಯವಾಗೋದಿಲ್ಲ. ಶಿಶುಪಾಲ ಮಾತ್ರ ಭಗವಂತನನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶಿಶುಪಾಲ ಅಂತಂದ್ರೆ ಏನು ಗೊತ್ತಿದೆ ಇಲ್ಲ ನಿಮಗೆ? ಶಿಶು ಅಂದರೆ ಮಕ್ಕಳು, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಇವರನ್ನು ಸಂರಕ್ಷಣೆ ಮಾಡುವುದೇ ನನ್ನ ಜೀವನದ ಕೊನೆಯ ಉದ್ದೇಶ ಅಂತೇಳಿ ಸಂಸಾರದಲ್ಲಿ ತೊಡಗಿದ ನಿತ್ಯ ಸಂಸಾರಿ. ಅಥವಾ ಅವನಲ್ಲಿದ್ದ ಅಸುರ ಅಂಧಂತಮಸ್ಸೆಗೆ ಯೋಗ್ಯ, ಅವನಲ್ಲಿದ್ದ ಜಯ ಪುನಃ ಮತ್ತು ಮೂಲ ಸ್ಥಿತಿಗೆ ಹೋಗಬೇಕಾಗಿರ್ತಕ್ಕಂಥವನು, ಅವನು ವಿರೋಧ ಮಾಡ್ತಾನೆ. 100 ಸಲ ನಿಂದೆ ಮಾಡ್ತಾನೆ, 100 ಸಲ ಕೃಷ್ಣನನ್ನು ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಭಗವಂತ ಸುದರ್ಶನ ಚಕ್ರದಿಂದ ಅವನನ್ನು ಸಂಹರಿಸಿ ವಿಷ್ಣು ಸರ್ವೋತ್ತಮ ಅಂತನ್ನುವುದನ್ನು ಆ ಯಜ್ಞದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ದ್ರೌಪದಿಯ ಜೀವನದಲ್ಲಿ ಅತಿ ಉತ್ತಮವಾದ ಶ್ರೇಷ್ಠವಾದ ಒಂದು ಆನಂದ ಪರಿಪೂರ್ಣವಾದ ಒಂದು ಪರಿಸ್ಥಿತಿ. ಜಗತ್ತಿನಲ್ಲಿ ವಿಷ್ಣು ಸರ್ವೋತ್ತಮ ಅಂತನೂ ಸ್ಥಾಪನವಾಯಿತು, ಸರ್ವವಿದ್ಯೆಯ ಉದ್ದೇಶ ಸಫಲವಾಯಿತು. ಆದರೆ ಇನ್ನೂ ಅನೇಕ ವಾದಿಗಳು ಉಳಿದಿದ್ದು. ಆ ವಾದಿಗಳು ಕೂಡ ತಮ್ಮ ತಲೆ ಎತ್ತಬೇಕು, ಅವುಗಳನ್ನು ಸದೆ ಬಡಿಬೇಕು. ಹೆಡೆ ಎತ್ತಿದಾಗಲೇ ಟಪ್ ಅಂತ ಹೊಡಿಬೇಕು. ಅವರು ಹೆಡೆ ಎತ್ತಲಿ ಅಂತ ತಿಳ್ಕೊಂಡಂಥ ಉದ್ದೇಶದಿಂದ ರಾಸೂಯಾಗವಾದ ಮೇಲೆ ಘಟನೆ ಬರ್ತದೆ, ದುರ್ಯೋಧನನ ಅಪಮಾನ. ಪಾಂಡವರಿಗೆ ಬಂದ ಐಶ್ವರ್ಯ, ಬಂದ ಉಡುಗೊರೆ, ಸಿಕ್ಕ ಮರ್ಯಾದೆ, ಜಗತ್ತಿನಲ್ಲಿ ಅವರಿಗೆ ಸಿಕ್ಕ ಸರ್ವ ವಿಜಯಿಗಳು ಅಂತನ್ನು ಬಿರುದು, ಇದು ಶಕುನಿಗೆ ಸರಿ ಬೀಳಲಿಲ್ಲ, ದುರ್ಯೋಧನನಿಗೆ ಸರಿ ಬೀಳಲಿಲ್ಲ, ದುಶ್ಯಾಸನನಿಗೆ ಸರಿ ಬೀಳಲಿಲ್ಲ, ಅವನ ತಮ್ಮಂದಿರಿಗೂ ಸರಿ ಬೀಳಲಿಲ್ಲ. ಒಳಗೆ ಕುದಿತಾ ಇದ್ದಾರೆ. ಅಂದರೆ ನಾಸ್ತಿಕರಾಗಿರ್ತಕ್ಕಂಥವರಿಗೆ ನಾಸ್ತಿಕತೆಯ ಪ್ರತಿನಿಧಿ ಶಕುನಿ, ಅಜ್ಞಾನದ ಪ್ರತಿನಿಧಿ ದುರ್ಯೋಧನ, ವಿಪರೀತ ಜ್ಞಾನದ ಪ್ರತಿನಿಧಿ ದುಶ್ಯಾಸನ, ಇನ್ನು ಶಾಸ್ತ್ರವನ್ನು ವಿರುದ್ಧ ತಿಳಿದುಕೊಳ್ಳುವ ಏನೇನು ಅಜ್ಞಾನದ ಅನೇಕ ವಿಭಾಗಗಳಿವೆ, ಅವೆಲ್ಲ ದುರ್ಯೋಧನ ತಮ್ಮಂದಿರು. ಇವರು ಸ್ವಲ್ಪ ತಲೆ ಎತ್ತಬೇಕು, ಆ ನಂತರ ಅವರನ್ನು ಸರಿಯಾಗಿ ಅವರನ್ನು ಹೊಡೆದವರನ್ನು ನಿರ್ನಾಮ ಮಾಡಬೇಕು ಅಂತ ಅನ್ನೋದು ಭಗವಂತನ ಸಂಕಲ್ಪ. ಅವಭೃತ ಸ್ನಾನವಾದ ಮೇಲೆ ಮಯಾಸುರ ತಯಾರು ಮಾಡಿದ ವಿಚಿತ್ರ ಸಭೆಯಲ್ಲಿ ಎಲ್ಲರೂ ಆಸೀನರಾಗಿದ್ದಾರೆ. ಉಪ್ಪರಿಗೆ ಮೇಲೆ ಅಂದರೆ ಫಸ್ಟ್ ಫ್ಲೋರ್ ಛಜ್ಜಾದಲ್ಲಿ ಅಥವಾ ಆ ಫಸ್ಟ್ ಫ್ಲೋರ್ನ ಕಾಣ್ತಕ್ಕಂಥ ಮೆಜನೈನ್ ಫ್ಲೋರ್ನಲ್ಲಿ ಧರ್ಮರಾಜ, ಭೀಮ, ನಕುಲ, ಸಹದೇವ, ಅರ್ಜುನ, ದ್ರೌಪದಿ, ಪಾಂಡವರು ಉಳಿದ ಪತ್ನಿಯರು, ಶ್ರೀಕೃಷ್ಣ ಎಲ್ಲರೂ ಉತ್ಸವದ ಬಗ್ಗೆ ಮಾತನಾಡ್ತಾ ಇರುವಾಗ
ಆ ಸಭೆಗೆ ಬರ್ತಾನೆ ದುರ್ಯೋಧನ. ಅಜ್ಞಾನ ತತ್ವಜ್ಞಾನದ ಸಭೆಗೆ ಬರ್ತದೆ. ಮಯಾಸುರನು ತಯಾರಿಸಿದ ಆ ಸಭೆ ಅದು ತತ್ವಜ್ಞಾನದ ಸಭೆ, ಅದು ತತ್ವಜ್ಞಾನದ ಕ್ಷೇತ್ರ. ಆ ತತ್ವಜ್ಞಾನದ ಕ್ಷೇತ್ರಕ್ಕೆ ಅಜ್ಞಾನವೆಂಬ ದುರ್ಯೋಧನನ ಪ್ರವೇಶವಾಗ್ತಾರೆ. ಅವನಿಗೆ ಅಲ್ಲಿ ಒಂದು ಕೊಳ ಕಾಣಿಸ್ತದೆ. ಕಮಲಗಳು ಇತ್ಯಾದಿಗಳೆಲ್ಲ ಇವೆ, ಹಂಸಗಳಿವೆ, ಭ್ರಮರಗಳಿವೆ. ಓ, ನೀರಿದೆ ಅಂತ ತಿಳ್ಕೊಂಡಂತ ಹೇಳಿ ಬಟ್ಟೆ ಮೇಲೆ ಮಾಡಿ ಒಂದೊಂದಾಗಿ ಹೆಜ್ಜೆ ಇಡ್ತಾ ಇದ್ದಾನೆ. ಅಜ್ಞಾನಕ್ಕೆ ತತ್ವಜ್ಞಾನದ ರಹಸ್ಯ ಹೇಗೆ ಗೊತ್ತಾಗಬೇಕು? ಆಗ ನಂತರ ನೀರೆಲ್ಲ ಅಂತ ಗೊತ್ತ ನಾಚಿಕೆಯಿಂದ ಬಟ್ಟೆಗೆ ಸರಿಸ್ತಾನೆ ಕೆಳಗೆ. ಮುಂದೆ ಹೋಗ್ತಾನೆ. ನಿಜವಾದ ಕೊಳ ಇತ್ತು. ಅಜ್ಞಾನ, ಭ್ರಮೆ, ವಿಪರೀತ ಜ್ಞಾನ ಇತ್ಯಾದಿಗಳಿಂದ ಯುಕ್ತನಾಗಿರ್ತಕ್ಕಂಥ ದುರ್ಯೋಧನನಿಗೆ ಆ ನಿಜವಾದ ಕೊಳ ಅರ್ಥವಾಗಲಿಲ್ಲ. ಹೌದು, ಅಜ್ಞಾನಕ್ಕೆ ನಿಜವಾದ ತತ್ವಜ್ಞಾನ ಗೊತ್ತಾಗೋದಿಲ್ಲ. ಹಾಗೇ ಹೋಗ್ತಾನೆ. ಸ್ವರ ಕೊಳ ಇತ್ತು, ಬೀಳ್ತಾನೆ, ಮೈಯೆಲ್ಲ ಒದ್ದೆ ಆಯಿತು. ಈ ಅಜ್ಞಾನ ಸ್ವಲ್ಪ ತಲೆ ಎತ್ತಬೇಕು. ಈ ಅಜ್ಞಾನದ ದುರ್ಗುಣಗಳು ಜಗತ್ತಿಗೆ ಗೊತ್ತಾಗಬೇಕು. ಇದರ ಜೊತೆಗೆ ಇದರ ತಮ್ಮ ವಿಪರೀತ ಜ್ಞಾನದ ಕ್ರೂರತೆ ಜಗತ್ತಿಗೆ ಗೊತ್ತಾಗಬೇಕು. ಪರಮಾತ್ಮನಿಗೆ ಗೊತ್ತು, ಭೀಮನಿಗೆ ಗೊತ್ತು. ಆದರೆ ಜಗತ್ತಿನ ದೃಷ್ಟಿಯಲ್ಲಿ ಅವರು ಸಹೋದರರು, ಪಾಂಡವರ ಸಹೋದರರು. ಜ್ಞಾನದ ಸಹೋದರ ಅಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನದ ಶತ್ರು ವಿಪರೀತ ಅಜ್ಞಾನ. ಆ ಜೊತೆಗೆ ಒಬ್ಬ ನಾಸ್ತಿಕನೊಬ್ಬ ಸೇರಿದ್ದಾನೆ. ಈ ರೀತಿಯಾದ ಅಪಮಾನಿತನಾಗಿರ್ತಕ್ಕಂತಹ ದುರ್ಯೋಧನ ಯಾವಾಗ ನೀರಿನಿಂದ ಹೇಳ್ತಾನೆ, ಅವನಲ್ಲಿದ್ದ ದುರಭಿಮಾನ ಅಭಿವ್ಯಕ್ತಿ ಆಗಬೇಕು ಅಂತ ತಿಳ್ಕೊಂಡಂಥೇಳಿ ಆ ಕೊಳಕ್ಕೆ ಬಿದ್ದ ದುರ್ಯೋಧನ ನೋಡಿ ಅಲ್ಲಿರ್ತಕ್ಕಂಥ ಆ ಮೆಜರ್ಯಾಂಟ್ ಫಾಲ್ನಲ್ಲಿರ್ತಕ್ಕಂಥ ಎಲ್ಲರೂ ನಗ್ತಾರೆ, ಹೆಣ್ಮಕ್ಳು ಕೂಡ ನಗ್ತಾರೆ. ಆಗ ಪರಮಾತ್ಮನ ಸೂಚನೆಯನ್ನು ಅರ್ಥ ಮಾಡಿಕೊಂಡ ಭೀಮ, ದ್ರೌಪದಿಯರು ಅವರು ನಗ್ತಾರೆ. ಅಷ್ಟೇ ಅಲ್ಲ, ಕೆಲವು ಪ್ರತಿಗಳ ಪ್ರಕಾರ ದ್ರೌಪದಿ ಹೇಳ್ತಾಳೆ ಜೋರಾಗಿ ನಕ್ಕು, ಕುರುಡನ ಮಕ್ಕಳು ಅವರು ಕುರುಡರೇ. ಆದರೆ ಈ ಮಾತು ದಾಕ್ಷಿಣಾತ್ಯದ ನಮಗೆ ಆಚಾರ್ಯರಿಗೆ ಸಮ್ಮತವಿದ್ದ ಪ್ರತಿಪಗಳ ಪ್ರಕಾರ ಈ ಮಾತನ್ನು ಭೀಮಸೇನ ಆಡ್ತಾನೆ. ಭೀಮಸೇನ ಅಜ್ಞಾನದಿಂದ ಬಂದಿರತಕ್ಕಂತಹ ಸಾಂಖ್ಯ, ಯೋಗ, ವೈಶೇಷಿಕ, ನ್ಯಾಯ, ಪೂರ್ವಮೀಮಾಂಸ, ಚಾರ್ವಾಕ, ಬೌದ್ಧ, ಜೈನ ಮೊದಲಾಗಿರ್ತಕ್ಕಂಥ ಅಜ್ಞಾನಜನ್ಯವಾಗಿರ್ತಕ್ಕಂಥ ಏನೊಂದು ಪರಂಪರೆಗಳಿದ್ದು ಅವುಗಳನ್ನು ಖಂಡಿಸುವುದಕ್ಕೋಸ್ಕರ ಸಮರ್ಥನಾದ ಒಬ್ಬನೇ ಒಬ್ಬ ವ್ಯಕ್ತಿ ಭೀಮ. ಬ್ರಹ್ಮಸೂತ್ರಗಳು. ಈ ಅಪಮಾನ ಸಹನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ ದುರ್ಯೋಧನನಿಗೆ. ದಾರಿಯಲ್ಲಿ ಹೋಗುವಾಗ ದುರ್ಯೋಧನ ಒಬ್ಬನೇ ದುರ್ಯೋಧನ ಸಿಟ್ಟಿನಿಂದ ಹೊರಟು ಬಿಡ್ತಾನೆ. ಒದ್ದೆ ಬಟ್ಟೆಯಲ್ಲಿ ಹೊರಡ್ತಾನೆ. ಅವನಿಂದ ದುಶ್ಯಾಸನ, ಶಕುನಿ ಮತ್ತು ಕರ್ಣ ಅವನನ್ನು ಹಿಂಬಾಲಿಸ್ತಾರೆ. ಎಷ್ಟು ಹೇಳಿದರೂ ಕೂಡ ಸಮಾಧಾನ ಹೊಂದೋದಿಲ್ಲ. ಇಲ್ಲ, ನಾನು ಪ್ರಯೋಪವೇಶ ಮಾಡ್ತೇನೆ, ಈ ಜ್ಞಾನದ ಉನ್ನತಿಯನ್ನು ಕಂಡು ನನ್ನನ್ನು ಸಹನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಜ್ಞಾನ
ಪ್ರಾಯೋಪವೇಶಕ್ಕೆ ತಯಾರಾಗಿದೆ. ಆದರೆ ನಾಸ್ತಿಕತೆ ಎಷ್ಟು ಆಳವಾಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ನಾಸ್ತಿಕ ತತ್ವಜ್ಞಾನ ಎಷ್ಟು ಆಳವಾಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ಅಜ್ಞಾನ ವಿಪರೀತ ಜ್ಞಾನಿಗೆ ಮೇಲಿಂದ ಮೇಲೆ ಪ್ರಚೋದನೆಯನ್ನು ಕೊಡ್ತದೆ. ಆಗ ನಿರಾಶನಾಗಿರ್ತಕ್ಕಂತಹ ದುರ್ಯೋಧನನಿಗೆ ಇನ್ನೂ ತಪ್ಪು ದಾರಿಗೆ ಮುಂದುವರಿಯಲು ಮಾಡಿರ್ತಕ್ಕಂಥ ವ್ಯಕ್ತಿ ಶಕುನಿ. ನಾಸ್ತಿಕ ತತ್ವಜ್ಞಾನವೇ ಶಕುನಿ. ದೇವರಿಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಪಾಪ ಪುಣ್ಯಗಳಿಲ್ಲ, ಏನೂ ಇಲ್ಲ ಅಂಥೇಳಿ ಅಲ್ಲಗಳೆಯುವ ನಾಸ್ತಿಕತೆ ಅಂತ ತಿಳ್ಕೊಂಡಂತೇನಿದೆ, ಇದು ಭಾಳ ಡೇಂಜರ್. ಅದು ಏನು ಹೇಳ್ತದೆ? ದುರ್ಯೋಧನನಿಗೆ, ಯಾಕೆ ನಿನಗೆ ಈ ದುಃಖ? ಪಾಂಡವರ ಸಂಪತ್ತಿ ನೋಡಿ ಹೊಟ್ಟೆ ಉರಿತಾ ಇದೆ ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಹೇಳಿದರೆ, ಜ್ಞಾನದ ಜಯನ್ನು ಕಂಡು ಅಜ್ಞಾನ ಯಾವಾಗಲೂ ಹೊಟ್ಟೆ ಕಿಚ್ಚಿನದು ಉರಿತಿರ್ತದೆ. ಆಗ ಶಕುನಿ ಹೇಳ್ತಾನೆ, ದುರ್ಯೋಧನ ರಾಜ, ಪಾಂಡವರ ಸಂಪತ್ತಿ ಯುದ್ಧವಿಲ್ಲದೆ ನಿನ್ನ ಕಡೆ ಬರುವಂತೆ ನಾನು ಮಾಡ್ತೇನೆ. ಯಾಕೆ? ಧರ್ಮರಾಜನಿಗೆ ದ್ಯೂತದಲ್ಲಿ ಇಂಟ್ರೆಸ್ಟ್ ಇದೆ, ಅವನ ಪ್ರತಿಜ್ಞೆಯೂ ಕೂಡ ಇದೆ. ಅದು ಜೂಜಾಟ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಜೂಜಾಟಕ್ಕೆ ಅದು ಸಿದ್ಧವಾಗ್ತಾರೆ. ಧರ್ಮರಾಜನಿಗೆ ಜೂಜಾಟ ಬರೋದಿಲ್ಲ, ಆದರೆ ಜೂಜಾಟಕ್ಕೆ ಕರೆದರೆ ಇಲ್ಲ ಅಂತ ಅನ್ನೋದಿಲ್ಲ. ಅಂದರೆ ಏನರ್ಥ? ವೇದಗಳಿಗೆ ಮೋಸ ಗೊತ್ತಿಲ್ಲ, ಆದರೆ ವೇದಗಳನ್ನು ಅಪಾರ್ಥ ಮಾಡಿದಾಗ ಅದೇ ವೇದಗಳು ಅಜ್ಞಾನದ ಅಥವಾ ನಾಸ್ತಿಕತೆಯ ಬೋಧವನ್ನು ಮಾಡುವಂತೆ ಆಪಾತತಃ ಕಾಣುತ್ತವೆ. ವೇದಗಳ ಆಪಾತತಃ ಮಾಡಿದ ವ್ಯಾಖ್ಯಾನಗಳು ಇವೇ ದುರ್ಯೋಧನನ ತಮ್ಮಂದಿರು, ಬಂಧು ಬಾಂಧವರೆಲ್ಲರೂ. ಏಕೆಂದರೆ ವೇದಕ್ಕೆ ಸ್ಕಂದಸ್ವಾಮಿ ಅಂತಕ್ಕಂಥವರು ವಿಸ್ತೃತ ವ್ಯಾಖ್ಯಾನ ಬರೆದಿದ್ದಾರೆ. ಆನಂತರ ವೇದಗಳಿಗೆ ವೆಂಕಟಭಟ್ಟನ ವ್ಯಾಖ್ಯಾನ ಇದೆ. ವೇದಗಳಿಗೆ ಸಾಯಣರ ವ್ಯಾಖ್ಯಾನ ಇದೆ. ವೇದಗಳಿಗೆ ಮತ್ತಿನ್ನೂ ಕೆಲವರ ವ್ಯಾಖ್ಯಾನ ಇದೆ. ಆದರೆ ಇವರೆಲ್ಲ ವ್ಯಾಖ್ಯಾನಗಳು ವೇದಗಳು ಯಜ್ಞಯಾಗಾದಿಗಳಿಗೋಸ್ಕರ, ವೇದಗಳಿಂದ ವೇದ ಮಂತ್ರದ ಉಚ್ಚಾರಣೆಯಿಂದ ದೇವತೆಗಳನ್ನು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ. ಹಣ ಬರ್ತದೆ, ಪ್ರಮೋಷನ್ ಸಿಗ್ತದೆ, ದೊಡ್ಡ ಮನೆ ಆಗ್ತದೆ, ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಬಂಧು ಬಾಂಧವರು ಎಲ್ಲರೂ ಸಿಗ್ತಾರೆ. ವೇದ ಮಂತ್ರಕ್ಕೆ ಲಾಭ ಇಷ್ಟೇ. ವೇದದ ಆಪಾತತಃ ಅರ್ಥಗಳನ್ನು ಮಾಡುವ ನಂತರ ಬಂದದ ಭಾಷ್ಯಕಾರರಿಂದ ನಮಗೆ ಗೊತ್ತಾಗ್ತದೆ ಎಷ್ಟು ತಪ್ಪರ್ಥ ಮಾಡ್ತಾರೆ ಅಂತ ತಿಳ್ಕೊಂಡಂತೆ. ನಾಸ್ತಿಕತೆಯನ್ನು ಆಶ್ರಯಿಸಿದ ಅಜ್ಞಾನ ವಿಪರೀತ ಜ್ಞಾನ ಮತ್ತು ಅಜ್ಞಾನದ ಅನೇಕ ಮುಖಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ದುರ್ಯೋಧನ ತಮ್ಮಂದಿರು ದ್ಯೂತದಿಂದ ಪಾಂಡವರ ಸಂಪತ್ತಿಯನ್ನು ತಮ್ಮ ಕಡೆ ಎಳೆದುಕೊಳ್ಳಬೇಕು ಅಂತ ಮಾಡ್ತಾರೆ. ಅಂದರೆ ಇತಿಹಾಸ, ಪುರಾಣ,
ಆನಂತರ ವೇದಾಂಗಗಳು, ಇವುಗಳ ಸಮನ್ವಯಾರ್ಥವನ್ನು ಇಟ್ಟುಕೊಂಡು ಇವುಗಳಲ್ಲಿ ಬಂದಿರತಕ್ಕಂಥ ವೇದ ಮಂತ್ರವನ್ನು ಅರ್ಥ ಮಾಡುವ ಕ್ರಮಗಳನ್ನು ಇಟ್ಟುಕೊಂಡು ವೇದಾಂಗಗಳ ಸಹಾಯವನ್ನು ತೆಗೆದುಕೊಂಡವರು ಸಾಯಣ ಮಾಧವನ ನಂತರ ವಿದ್ಯಾರಣ್ಯರು, ಆನಂತರ ಸ್ಕಂದಸ್ವಾಮಿ, ನಾರಾಯಣ ಟೀಕಾ. ವೇದಗಳಲ್ಲೂ ತಪ್ಪು ಅರ್ಥಗಳನ್ನು ಕೇವಲ ಕರ್ಮಕಾಂಡಕ್ಕೆ, ಇಲ್ಲ ಅಭೀಷ್ಟಗಳನ್ನು ಪೂರೈಸೋದಕ್ಕೋಸ್ಕರ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೋಸ್ಕರ ವೇದ ಮಂತ್ರಗಳಿವೆ ಅಂತ ತಿಳ್ಕೊಂಡಂತನ್ನೋದನ್ನು ತೋರಿಸಿಕೊಟ್ಟವರು, ವೇದವನ್ನು ತಮ್ಮ ವಶ ಮಾಡಿಕೊಂಡಂತೆ ವ್ಯವಹರಿಸಿರ್ತಕ್ಕಂಥವರು. ಇದೇ ಧರ್ಮರಾಜನ ದ್ಯೂತದಲ್ಲಿರುವ ಪರಾಜಯ. ನಾಸ್ತಿಕ ಮತ ಪ್ರಬಲವಾದಾಗ, ಇತಿಹಾಸ ಪುರಾಣಾದಿಗಳ ಜ್ಞಾನವಿಲ್ಲದ ಇದ್ದಾಗ, ವೇದದಲ್ಲಿರುವ ಸಂಪತ್ತಿ, ವೇದದಲ್ಲಿರುವ ಆ ಉತ್ಕೃಷ್ಟವಾದ ಅರ್ಥ ಮರೆಮಾಚ್ತದೆ. ಅಂದರೆ ದುರ್ಯೋಧನ ಅಜ್ಞಾನದ ವಶವಾಗ್ತದೆ. ಅದನ್ನ ಪಾಂಡವರ ರಾಜ್ಯ ಪೂರ್ತಿ ದುರ್ಯೋಧನ ಕೈಗೆ ಹೋಗ್ತದೆ. ವೇದಗಳನ್ನು ಅಪಾರ್ಥ ಮಾಡಿದಾಗ, ಮಹಾಭಾರತವನ್ನು ಅಪಾರ್ಥ ಮಾಡಿದಾಗ, ರಾಮಾಯಣವನ್ನು ಅಪಾರ್ಥ ಮಾಡಿದಾಗ, ತಂತ್ರಗ್ರಂಥಗಳನ್ನು ತಪ್ಪು ದಾರಿಗೆ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದಾಗ, ಈ ಗ್ರಂಥಗಳು ಅಂತ ತಿಳ್ಕೊಂಡಂತೇನವೆ, ಈ ಗ್ರಂಥಗಳು ಪರಾಜಿತವು ಅಂತ ಅನಿಸ್ಕೊಳ್ತವೆ. ಹೀಗೆ ದ್ಯೂತ ಅಂದರೆ ವೇದದಲ್ಲಿರುವ ವಿದ್ಯೆಗೆ ಅವುಗಳು ಅಜ್ಞಾನದಿಂದ ಆವೃತವಾಗಿ ತಮ್ಮಲ್ಲಿರುವ ವಿಷ್ಣು ಸರ್ವೋತ್ತಮತ್ವವನ್ನು ಅವು ದೂರಿಸಿಕೊಂಡು ಬಿಡ್ತದೆ. ಈ ರೀತಿಯಾಗಿ ಧರ್ಮರಾಜ ಆ ನಾಸ್ತಿಕತೆ ಅಜ್ಞಾನದ ಎದುರಿನಲ್ಲಿ, ಮುಖ್ಯವಾಗಿ ನಾಸ್ತಿಕತೆ ಎದುರಿನಲ್ಲಿ ತನ್ನ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಮರ್ಥನಾಗದೆ ಪರಾಜಿತನಾದ. ಇದೇ ಪಾಂಡವರಲ್ಲಿ ದ್ಯೂತದ ಪರಾಜಯ. ದ್ಯೂತದಲ್ಲಿ ಪರಾಜಯ ಅಂತಂದರೂ ಒಂದೇ, ವೇದಗಳಿಗೆ ಮಹಾಭಾರತಾದಿಗಳಿಗೆ ಅಪಾರ್ಥವನ್ನು ಮಾಡಿ ಬಂದಿರತಕ್ಕಂಥ ಗ್ರಂಥಗಳು ಇವೇ ಪಾಂಡವರ ಪರಾಜಯ. ಯಾವಾಗ ಗ್ರಂಥಗಳಿಗೆ ಅಪಾರ್ಥ ಮಾಡಲಾಗ್ತದೆ, ಆ ಗ್ರಂಥಗಳಿಂದ ಅಭಿವ್ಯಕ್ತವಾಗುವ ಜ್ಞಾನ ಅಂತೇನಿದೆ, ವಿದ್ಯೆ ಅಂತೇನಿದೆ, ಸರ್ವವಿದ್ಯೆ ಅಂತ ತಿಳ್ಕೊಂಡಂತೇನಿದೆ, ಆ ಸರ್ವವಿದ್ಯೆಯ ಸ್ವಾಭಾವಿಕತೆ ಹೊರಟೋಗ್ಬಿಡ್ತದೆ, ಅದರ ವಸ್ತ್ರಹರಣವಾಗ್ತಾರೆ. ದ್ರೌಪದಿಯ ವಸ್ತ್ರಹರಣ ಅಂತ ತಿಳ್ಕೊಂಡಂತಂದರೆ ವೇದಗಳಿಗೆ, ಮಹಾಭಾರತ ರಾಮಾಯಣಾದಿಗಳಿಗೆ ಮನಸ್ಸಿಗೆ ಬಂದಂತೆ ತಪ್ಪಾದ ಅರ್ಥವನ್ನು ಹೇಳಿ ಬಂದಿರತಕ್ಕಂಥ ವಿಶಾಲವಾದ ಸಾಹಿತ್ಯ ಅಂತ ತಿಳ್ಕೊಂಡಂತೇನಿದೆ, ಈ ವಿಶಾಲವಾದ ಸಾಹಿತ್ಯವೇ ಕೌರವರ ಪಕ್ಷ. ಈ ಕೌರವರ ಪಕ್ಷ ಧರ್ಮರಾಜನನ್ನು ಸೋಲಿಸಿಬಿಡ್ತಾರೆ. ಅಂದರೆ ವೇದದ ಅಪಾರ್ಥ ಮಾಡ್ತಾರೆ. ವೇದದ ಅಪಾರ್ಥ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅಜ್ಞಾನ ಹೇಳ್ತದೆ, ಏ ವಿದ್ಯಾ, ನೀನು ನನ್ನ ದಾಸಿಯಾಗು, ನಾವು ಹೇಳಿದ್ದೇ ವಿದ್ಯಾ. ದ್ರೌಪದಿಗೆ ಕರ್ಣ ಹೇಳಿದ ಮಾತು, ದ್ರೌಪದಿ ಇವರ ದಾಸಿಯಾಗಿದ್ದಿ, ಆದ್ದರಿಂದ ದುರ್ಯೋಧನನ ಮನೆಗೆ ಹೋಗು,
ಅಂದರೆ ಅಜ್ಞಾನದಿಂದ ಮನಬಂದಂತೆ ವೇದಗಳನ್ನು ಅರ್ಥ ಮಾಡುವಂತಹ ಏನು ಒಂದು ತಪ್ಪು ತಿಳುವಳಿಕೆ ಇದೆ, ಇದು ಅಜ್ಞಾನದ ವಶವಾಗಬೇಕು. ಅಜ್ಞಾನ ವಶವಾಗಿ ವಿದ್ಯೆಯ ಮಾನ ಹೋಗಬೇಕು, ಅಂದರೆ ಅರ್ಥ ವಸ್ತ್ರಾಹರಣವಾಗಬೇಕು. ದ್ರೌಪದಿಯ ವಸ್ತ್ರ ಅಂತ ತಿಳ್ಕೊಂಡಂತಂದರೆ ಏನು? ದ್ರೌಪದಿಯ ವಸ್ತ್ರ ಅಂತಂದರೆ ವೇದವಿದ್ಯೆ. ಯಾಕೆ ಸರ್ವವಿದ್ಯಾ ದ್ರೌಪದೀತು, ವಿದ್ಯೆ ಅಡಗಿದ್ದು ವೇದಗಳಲ್ಲಿ ಮೂಲತಃ. ಅದಕ್ಕೆ ಬಟ್ಟೆಯನ್ನು ತೊಡಿಸ್ತಕ್ಕಂಥ ವ್ಯಕ್ತಿ ಭೀಮಸೇನ ಇಲ್ಲ, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ. ಯಾವಾಗ ಈ ವೇದವಿದ್ಯಾ ಸರ್ವವಿದ್ಯಾ ದ್ರೌಪದೀತು ಪರಮಾತ್ಮನನ್ನು ಸ್ಮರಿಸ್ತದೆ, ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನೇ ಮತ್ತೆ ಪುನಃ ಸ್ಥಾಪಿಸ್ತದೆ, ಆಗ ಅದಕ್ಕೆ ತನ್ನ ಬಟ್ಟೆಗಳು, ಅಂದರೆ ವೇದದ ಸರಿಯಾದ ಅರ್ಥಗಳು ಜಗತ್ತಿಗೆ ಪುನಃ ಗೊತ್ತಾಗ್ತವೆ. ದ್ರೌಪದಿಯ ವಸ್ತ್ರಾಹರಣ ಆಯಿತೆ, ದ್ರೌಪದಿಯ ಲಜ್ಜೆ ಹೋಯಿತೆ, ಬಯತೆ ಮಾನ ಹೋಯಿತೆ. ದ್ರೌಪದಿ ಅಂದರೆ ವೇದಗಳಲ್ಲಿ ಬರುವ ಅನೇಕ ವಿದ್ಯೆಗಳ, ಉಪನಿಷತ್ತುಗಳಲ್ಲಿ ಬರುವ ಅನೇಕ ವಿದ್ಯೆಗಳ ಅಪಾರ್ಥದ ಪ್ರಯತ್ನ ನಡೆಯಿತು. ಇದೇ ವಸ್ತ್ರಾಹರಣದ ಪ್ರಯತ್ನ. ದ್ರೌಪದಿ ವಸ್ತ್ರಾಹರಣಕ್ಕೆ ವಿಪರೀತ ಜ್ಞಾನ ಯಾವಾಗಲೂ ಕೈ ಹಾಕ್ತಾರೆ. ದ್ರೌಪದಿಯ ಕೇಶವನ್ನು ಕೂದಲನ್ನು ದುಶ್ಯಾಸನ ಎಳೆದುಕೊಂಡು ಬರ್ತಾನೆ. ವಿಪರೀತ ಜ್ಞಾನ, ವಿರುದ್ಧ ಜ್ಞಾನ, ತತ್ವಜ್ಞಾನವನ್ನು ಹಿಗ್ಗುಮುಗ್ಗಾಗಿ ಮಾಡ್ತಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ಬಿಟ್ಟು ವಿಷ್ಣು ಕೂಡ ಅಳ್ತಾನೆ, ರಾಮನು ಅಳ್ತಾನೆ, ಇವನು ಸಾಮಾನ್ಯ ಮನುಷ್ಯರು. ಆದ್ದರಿಂದಾಗಿ ಶಿವನೇ ಶ್ರೇಷ್ಠ, ಗಣಪತಿಯೇ ಶ್ರೇಷ್ಠ, ಇಂದ್ರ ಶ್ರೇಷ್ಠ, ವಾಯು ಶ್ರೇಷ್ಠ, ಏನೇನು ಈ ರೀತಿಯಾಗಿರ್ತಕ್ಕಂಥ ಆ ವಿಚಿತ್ರವಾದ ವಾದಗಳು ಅಂತಿಕೊಂಡಂತನ್ನುವುದೇ ದ್ರೌಪದಿಯ ವಸ್ತ್ರಾಹರಣದ ಪ್ರಯತ್ನ. ಆದರೆ ಆ ವೇಳೆಯಲ್ಲಿ ಮೂವರು ಮಾತ್ರ ಅಜ್ಞಾನ ವಿಪರೀತ ಜ್ಞಾನಕ್ಕೆ ಅಧೀನರಾಗಲಿಲ್ಲ, ಕಲಿಪ್ರವೇಶದಿಂದ ರಹಿತರಾಗಿದ್ದರು. ಭೀಮ, ದ್ರೌಪದಿ, ವಿದುರ. ಉಳಿದವರು ಎಲ್ಲರೂ ಕಲಿಪ್ರವೇಶಕ್ಕೆ ಒಳಗಾಗಿದ್ದರು ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ. ಕಲಿಪ್ರವೇಶ ಅಂದ್ರೇನು? ಅಜ್ಞಾನ ವಿಪರೀತ ಜ್ಞಾನಗಳಿಂದ ಎಲ್ಲರೂ ತಿಳಿದುಕೊಂಡರು. ಈ ಸಂದರ್ಭದಲ್ಲಿ ನಾವು ದುರ್ಯೋಧನ ಪಕ್ಷ ವಹಿಸಬೇಕೇ, ಪಾಂಡವರ ಪಕ್ಷ ವಹಿಸಬೇಕೇ ಗೊತ್ತಾಗದೆ ಕೆಳಮುಖ ಮಾಡಿ ಕುಳಿತುಕೊಂಡುಕೊಂಥವರು ಭೀಷ್ಮಾಚಾರ್ಯರು, ವಸುಗಳು. ಆದರೂ ಕೂಡ ನಿರ್ಣಯ ಮಾಡಲಿಕ್ಕೆ, ಆ ವೇಳೆ ನಿರ್ಣಯ ಹೇಳಲಿಕ್ಕೆ ಸಮರ್ಥರಾಗಲಿಲ್ಲ. ವಿದ್ಯೆಯನ್ನು ಮಾರಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ, ಸ್ವಾರ್ಥಕ್ಕಾಗಿ ಬಳಸಿದ ವ್ಯಕ್ತಿ, ಅಂದರೆ ವಿದ್ಯೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರತಿನಿಧಿ ದ್ರೋಣಾಚಾರ್ಯರು. ಶುಲೋಂಚ ವೃತ್ತಿಯಿಂದ ಇದ್ದವರು ವಿದ್ಯೆಯನ್ನು ಮಾರಿದ ಪಕ್ಷಕ್ಕೆ ಬಂದಿರತಕ್ಕಂಥವರು. ವಿದ್ಯೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಕು, ಶ್ರೀಮಂತಿಕೆಯನ್ನು ಪಡೆಯಬೇಕು. ವೇದವಿದ್ಯೆ ಮೋಕ್ಷದ ದಾಯಕವೇ ಹೊರತು ಲೌಕಿಕಕ್ಕಾಗಿ ಅದನ್ನು ಉಪಯೋಗಿಸುವುದು ತಪ್ಪು ಅಂತನ್ನುವುದಕ್ಕೋಸ್ಕರ ಅವತ್ತಿನ ದ್ರೋಣಾಚಾರ್ಯರು ಕೆಳಮುಖ ಮಾಡಿ ಕುಳಿತುಕೊಂಡದ್ದೇನೆ ಇದಕ್ಕೆ ಸಾಕ್ಷಿ. ಅವರ ಆಬ್ಲಿಗೇಷನ್ನಲ್ಲಿರ್ತಕ್ಕಂಥ ಕೃಪಾಚಾರ್ಯ ಹಣೆ ಬರುವ ಅಷ್ಟೇ. ಸರಿಯಾದ ನಿರ್ಣಯಕ್ಕೆ ಬಾರದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥವರೆಲ್ಲರೂ ಅಜ್ಞಾನಕ್ಕೊಳಗಾಗಿದ್ದಾರೆ, ಕಲಿಪ್ರವೇಶಕ್ಕೆ ಒಳಗಾಗಿದ್ದಾರೆ. ದುರ್ಯೋಧನನ ಆ ಒಂದು ಅಜ್ಞಾನ ಸ್ವರೂಪಿಯಾದ ದುರ್ಯೋಧನನ ದಾಕ್ಷಿಣ್ಯಕ್ಕೆ ಒಳಗಾಗಿದ್ದಾರೆ. ಆದರೆ ಭೀಮ ಮಾತ್ರ ಹೇಳ್ತಾನೆ, ಅರ್ಜುನ ಬೆಂಕಿಯನ್ನು ತೆಗೆದುಕೊಂಡು ಬಾ, ಈ ಧರ್ಮರಾಜನ ಕೈಯನ್ನು ಸುಡೋಣ. ವೇದ ಯಾವಾಗ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಪ್ರವೃತ್ತವಾಗ್ತದೆ, ಆಗಿಂದಾಗಲೇ ಅದರ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಅನ್ನುವುದ ಸೂಚನೆ ಭೀಮನ ಮಾತು. ಭೀಮ ಅದೇ ಸಭೆಯಲ್ಲಿ ಹೇಳ್ತಾನೆ, ನಾನು ದುರ್ಯೋಧನ ನಿನ್ನ ತೊಡೆಯನ್ನು ಮುರಿತೇನೆ. ಕೃಷ್ಣನನ್ನು ಮಾನವ ಅಂತನ್ನು
ಅಂತಂದರೆ ಭೀಮಸೇನ ದೇವರು ಅವರ ತಲೆಯನ್ನು ತುಳಿತಿದ್ರು, ನಾಲಿಗೆ ಕತ್ತರಿಸ್ತಿದ್ರು. ದುರ್ಯೋಧನ ಹೇಳಿದ ಕೃಷ್ಣನ ಪಣಕ್ಕೆ ಇಡಿ ಅಂತ ಹೇಳ್ಕೊಂಡಂತೇಳಿ. ಅಂದರೆ ವಿಷ್ಣು ಸರ್ವೋತ್ತಮತ್ವದ ಜ್ಞಾನ ಇದು ಅಲ್ಲ ಅಂತಿಕೊಂಡಂತನ್ನು ಹೇಳಲಿಕ್ಕೆ ತಯಾರಾಗ್ರಿ ಅಂತ ತಿಳ್ಕೊಂಡಂತೇಳಿ. ಆಗ ಮಾಡಿದ ಭೀಮ ಪ್ರತಿಜ್ಞೆ, ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಹೊಸಕ್ಕೆ ಹಾಕ್ತೇನೆ ಅಂತ ತಿಳ್ಕೊಂಡಂತೆ. ಯಾವಾಗ ವೇದ ವಿದ್ಯೆಗೆ ಪರಮಾತ್ಮನ ಆಶ್ರಯ ಸಿಕ್ತು, ಪರಮಾತ್ಮನಿಂದ ಹೊಸ ಸೇರೆಗಳು ಸಿಕ್ಕವು, ಭೀಮಸೇನ ಆಶ್ರಯ ಯಾವಾಗ ಸಿಕ್ತು, ಆಗ ದ್ರೌಪದಿ ಸ್ಪಷ್ಟವಾಗಿ ಎದ್ದು ನಿಂತ್ಕೊಂಡು ಹೇಳ್ತಾಳೆ ಸಭೆಯಲ್ಲಿ, ನನ್ನ ಈ ವೇದ ಉಪನಿಷತ್ತುಗಳಲ್ಲಿ ಬಂದ ವಿದ್ಯೆಗಳ ಅಪಾರ್ಥಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ದುರ್ಯೋಧನನನ್ನು, ದುಶ್ಯಾಸನನನ್ನು ನನ್ನ ಭೀಮನು ಕೊಲ್ತಾನೆ. ಸ್ವಾರ್ಥಕ್ಕೆ ಒಳಗಾಗಿ ವೇದಾರ್ಥವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ವೇದದ ವಿರೋಧವನ್ನು ಮಾಡಿದ ಕರ್ಣ, ಯಾಕಂದರೆ ಕರ್ಣ ಇದು ಸ್ವಾರ್ಥದ ಪ್ರತಿನಿಧಿ, ಕರ್ಣ ಸೆಲ್ಫ್ ಸೆಂಟರ್ಡ್ ಸ್ವಭಾವದ ಪ್ರತಿನಿಧಿ, ಆತ್ಮಕೇಂದ್ರಿತ ಸ್ವಭಾವದ ಪ್ರತಿನಿಧಿ, ಆತ್ಮಕೇಂದ್ರಿತ ವ್ಯಕ್ತಿ. ತಾನು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡಂತನೋ ರೀತಿಯಲ್ಲಿ ಹೋಗ್ತಾನೆ. ಆ ವಿದ್ಯೆಯೂ ಕೂಡ ವೇದಾರ್ಥ ನಿರ್ಣಯಕ್ಕೆ ಬಾಧಕ. ಅವನನ್ನು ಅರ್ಜುನ ಕೊಲ್ತಾನೆ. ನಾಸ್ತಿಕತೆ ಮೇನು, ವೇದ ವಿದ್ಯೆಯನ್ನು ಹರಾಜಿಗೆ ಹಾಕಿರ್ತಕ್ಕಂಥ ನಾಸ್ತಿಕತೆಯ ಆ ಒಂದು ವಿಚಿತ್ರ ಧರ್ಮರಾಜನನ್ನು ಪೂರ್ತಿ ಸೋಲಿಸಿದಂತೆ ವ್ಯವಹಾರ ಮಾಡಿದ, ಸೋತಿರಲಿಲ್ಲ, ಪೂರ್ತಿ ಮೋಸದಿಂದ ಸೋತಿದ್ದಾನೆ ಅಂತ ಹೇಳಿದರು. ವೇದ ಎಂದಿಗೂ ಕೂಡ ಪರಮಾತ್ಮನನ್ನು ಬಿಟ್ಟು ಉಳಿದ ದೇವತೆಗಳನ್ನು ಹೊಗಳು ಸರ್ವೋತ್ತಮ ಅಂತ ಅನ್ನೋದಿಲ್ಲ. ಆದರೆ ಆಪಾತತಃ ಇವೆ ಅಂತ ಅನ್ನೋದನ್ನು ಜಗತ್ತು ತೋರಿಸಿಕೊಡ್ತಾರೆ. ಧರ್ಮರಾಜ ಸೋತಿದ್ದೇನೆ ಹೇಳಿ, ಧರ್ಮರಾಜ ದ್ಯೂತ್ನಲ್ಲಿ ಸೋತಿರಲಿಲ್ಲ, ಅವನು ಗೆದ್ದರೂ ಸೋತಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಮೋಸದಿಂದ ಅನೌನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಶಕುನಿ. ಆದ್ದರಿಂದ ಹೇಳ್ತಾಳೆ, ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ನನ್ನ ಸಹದೇವ ಇವನನ್ನು ಕೊಲ್ತಾನೆ, ಶಕುನಿಯನ್ನು. ಅಂದರೆ ಅರ್ಥ ಮಾಡಿಕೊಳ್ಳಿ, ನಾನು ಮೊದಲಿನಿಂದ 3-4 ದಿನದಿಂದ ಹೇಳ್ತಾ ಬರ್ತಾ ಇದ್ದೇನೆ. ವೇದ ತಪ್ಪು ದಾರಿಗೆ ಹೋದ ಒಳ್ಳೆಯ ವ್ಯಕ್ತಿಗೆ ಸುಧಾರಿಸುವುದಕ್ಕೋಸ್ಕರ ಧರ್ಮರಾಜ ಶಲ್ಯನನ್ನು ಸಂಹಾರ ಮಾಡ್ತಾನೆ. ಆನಂತರ ಅಜ್ಞಾನ ವಿಪರೀತ ಜ್ಞಾನಿಗಳನ್ನು ಬ್ರಹ್ಮಸೂತ್ರ ಸಂಹಾರ ಮಾಡ್ತಾರೆ. ಮಹಾಭಾರತ ಕರ್ಣನನ್ನು ಸಂಹಾರ ಮಾಡ್ತಾರೆ. ವೇದವನ್ನು ತಾರ್ಥಕ್ಯಕ್ಕೆ ಉಪಯೋಗಿಸೋದಲ್ಲ, ವೇದದ ಉದ್ದೇಶ ಪರಾರ್ಥ ವಿಷ್ಣು ಸರ್ವೋತ್ತಮತ್ವ ಅಂತನ್ನೋದನ್ನು ಮಾಡ್ತದೆ ಅಂತನ್ನೋದನ್ನು ಅರ್ಜುನ ಮಾಡ್ತಾನೆ. ಸಚ್ಚಾರಿತ್ರ್ಯ ನಾಸ್ತಿಕತೆಯನ್ನು ದೂರ ಮಾಡ್ತದೆ, ಶಕುನಿಯನ್ನು ಕೊಲ್ತಾನೆ. ಶೀಲದ ಪ್ರತಿನಿಧಿ ನಕುಲ ಅಲ್ಲ, ವಿನಯದ ಪ್ರತಿನಿಧಿ, ವಿನಯದ ವ್ಯಕ್ತಿ ಗುರುಗಳಿಂದ ಉಪದೇಶ ಪಡೆದು ನಾಸ್ತಿಕತೆಯನ್ನು ದೂರ ಮಾಡ್ತಾನೆ. ಹೀಗಾಗಿ ವೇದ ಶಾಸ್ತ್ರಗಳು ಬೇರೆ ಅರ್ಥವನ್ನು ಮಾಡುವಂತೆ ಅವುಗಳಿಗೆ ಬೇರೆ ಅರ್ಥ ಹಚ್ಚಿ ಜನರ ಮನಸ್ಸಿನಿಂದ ಅವುಗಳಲ್ಲಿರುವ ತತ್ವಜ್ಞಾನವನ್ನು ಸ್ವಲ್ಪ ಹೊತ್ತು ಮರೆಮಾಚಿದ ಆ ಒಂದು ದ್ಯೂತದ ಸೋಲು, ದ್ರೌಪದಿ ವಸ್ತ್ರಾಹರಣದ ಪ್ರಸಂಗ ಅಂತಿಕೊಂಡಂತೇನಿದೆ, ಅದು ಕೆಲವು ಸಮಯ ಮಾತ್ರ. ಯಾವಾಗ ಬ್ರಹ್ಮಸೂತ್ರದ ಉದಯವಾಗ್ತದೆ, ಭೀಮಸೇನ ಯಾವಾಗ ತನ್ನ ಅಸ್ತ್ರವನ್ನು ಹಿಡಿದುಕೊಂಡು, ಪರಿಗಾಸ್ತ್ರವನ್ನು ಹಿಡಿದುಕೊಂಡು ಎದ್ದು ನಿಲ್ತಾನೆ, ಅವರೆಲ್ಲರೂ ದ್ರೋಣರ ಶರಣು ಹೋಗ್ತಾರೆ, ಪರಾಜಿತರಾಗ್ತಾರೆ. ದ್ರೌಪದಿ ವಸ್ತ್ರಾಹರಣ ಐತಿಹಾಸಿಕವಾಗಿ ನಡೆಯಲು ನಡೆದ ಪ್ರಯತ್ನವಾಗಿದೆ.
ದೇವರನ್ನು ನಂಬಿದ ದ್ರೌಪದಿ ವಸ್ತ್ರಹರಣ ಆಯ್ತಲ್ಲ ಅಂತಕೊಂಡು ಹೇಳ್ಕೊಂಡು ಆಗಿಲ್ಲ. ಇಲ್ಲ ಧರ್ಮರಾಜ ಸೋತನಲ್ಲ, ಸೋತಿಲ್ಲ, ಸೋಲದೇ ಇದ್ದದನ್ನು ಸೋತಿದ್ದಾರೆ ಅಂತ ತಿಳ್ಕೊಂಡಂತ ಒಂದು ನೆರೆಟಿವ್ ತಯಾರಾಯ್ತು ಅಷ್ಟೇ. ಇಂಥ ನೆರೆಟಿವ್ ಈಗಲೂ ಅನೇಕ ನೆರೆಟಿವ್ಗಳು ತಯಾರಾಗ್ತದೆ. ಆದರೆ ಅದನ್ನು ಪೂರ್ತಿ ಕ್ಲಿಯರ್ ಮಾಡಿದ ವ್ಯಕ್ತಿ, ಆ ನೆರೆಟಿವ್ ದೂರ ಮಾಡಿದ ವ್ಯಕ್ತಿ ಶ್ರೀಕೃಷ್ಣ ಮತ್ತು ಭೀಮಸೇನ. ನಂತರ 12 ವರ್ಷ ಈ ದ್ರೌಪದಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. ಪಾಂಡವರ ವನವಾಸ ಅಂದರೆ ಆಧ್ಯಾತ್ಮಿಕ ಅರ್ಥ ಏನು ಅನ್ನೋದನ್ನು ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ವೇದಶಾಸ್ತ್ರಗಳಿಗೆ ತಪ್ಪಾದ ಅರ್ಥದಿಂದ ವಿರುದ್ಧಾರ್ಥ ಹಚ್ಚಿ ಅಲ್ಲಿ ಏನೇನೋ ಅರ್ಥವನ್ನು ಹೇಳಲಿಕ್ಕೆ ಹೊರಟು ಅಲ್ಲಿಯೂ ಕೂಡ ಏನೇನು ವಿಷ್ಣು ಸರ್ವೋತ್ತಮ ಮತ್ತು ವ್ಯತಿರಿಕ್ತವಾದ ವಿಚಾರ ಬಂದಿದೆ ಅಂತ ತಿಳ್ಕೊಂಡಂತ ಹೇಳುವ ಹೊರಟಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ವೇದವನ್ನು ನಂಬಿಯೇ ವೇದ ವಿರುದ್ಧವಾಗಿ ಬರತಕ್ಕಂತಹ ಏನು ಪಂಗಡಗಳಿವೆ, ಈ ಪಂಗಡಗಳೇ ಕೌರವರ ಪಕ್ಷದ ಪಂಗಡಗಳು. ಇವುಗಳ ಪರಾಜಯ ಆಗಬೇಕು. ಇದಕ್ಕೋಸ್ಕರ ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಮತ್ತೆ ಪುನಃ ಭಗವಂತನ ಅನುಗ್ರಹದಿಂದ ಹೊಸ ಸಾಮರ್ಥ್ಯವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ಕೆಲವು ಕಾಲ 12 ವರ್ಷ ವೇದವಿದ್ಯೆ ಮತ್ತು ಅದಕ್ಕೆ ಆಶ್ರಯಗಳಾಗಿರ್ತಕ್ಕಂಥ ಗ್ರಂಥದ ಪ್ರತಿನಿಧಿಗಳು ವನವಾಸಕ್ಕೆ ಹೋಗ್ತಾರೆ. ಇನ್ನು ವನವಾಸದ ಅರ್ಥ ಏನು ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆಧ್ಯಾತ್ಮಿಕವಾಗಿ ಶಾಸ್ತ್ರಗಳ ತಪ್ಪು ಅರ್ಥವೇ ಈ 2-3 ಸಲ ನಾನು ಹೇಳಿದಂತೆ 4ನೇ ಸಲ ಇನ್ನೊಮ್ಮೆ ಹೇಳ್ತೇನೆ, ಇದೇ ದ್ರೌಪದಿಯ ವಸ್ತ್ರಹರಣ ಅದರ ಪ್ರಯತ್ನ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.